ಖುಷಿ ಕಾಣ್ತದಲ್ಲ ಸಾಕು. ಇದುವರೆಗೂ ನೀವು ಮಾತಾಡಿರೋದು ಮಗನ ತರ ಇರೋರು ತಾಯಿ ಹತ್ರ, ಅಡಾಪ್ಟೆಡ್ ತಾಯಿ ಹತ್ರ ಮಾತಾಡಿ ಅವ್ರಿಗೆ ಕೇಳಿ ಹೇಳಿ ಮೇಡಮ್. ಹ್ಯಾಪಿ ಆಗಿದ್ದೀರಾ? ಇಲ್ಲಿ ನೋಡ್ಕೊಂಡು ಮಾತಾಡ್ತೀವಿ ಎಲ್ಲ ಅನ್ಬೇಕಲ್ಲ ಸಿಕ್ಕಿದೆ ಅಂತ ಅವನ ಬಗ್ಗೆನೇ ತುಂಬಾ ಮಾತಾಡ್ತೀವಿ. ತುಂಬಾ ದೊಡ್ಡ ಅಂತ ಅನ್ಸ್ತಾ ಇದೆ. ನಾನು ಏನ್ ಹೇಳಿ ಅದನ್ನೇ ಹೇಳ್ಬೇಕು, ನಂಗೆ ಅಷ್ಟು ಖುಷಿ ಆಗ್ತದೆ. ಸಿನಿಮಾದ ಬನ್ನಿ ಏನ್ ಬೇಕಾದ್ರೆ ಕರೀರಿ, ಬಟ್ ಅವನು ಎಸ್ ಫುಲ್ ಜಸ್ಟಿಸ್. ನನಗೆ ಸಂತವಾಗ್ಲೂ ಸುದೀಪ್ ಮಚ್ಚ ಕಾಣ್ತಾರೆ. ಈಗ ಅದೇ ನನಗೆ ಸಂಚಿತ ಕಾಣಲಿಲ್ಲ, ಸುದೀಪ್ ಕಾಣಲಿಲ್ಲ, ಮಚ್ಚ ಕಾಣ್ತಾರೆ. ಸ್ಟೋರಿ ಕಥೆಗಟ್ಟೆ ಇದೆ. ನಿಮಗೆಲ್ಲೂ ಒಂದು ಲ್ಯಾಗ್ ಅನ್ಸಿಲ್ಲ, ಬೋರ್ ಅನ್ಸಿಲ್ಲ, ಒಳ್ಳೆ ಸ್ಪೀಡ್ ತುಂಬ ಫಾಸ್ಟ್ look is beautiful, so full of love in his life. I think we should feel excellent. ಮೇಡಮ್ ನೀವು Yes. ಸಿನಿಮಾ ನೋಡ್ಕೊಂಡು ನಿಮ್ಮ ಮಗ ಪಚ್ಚ ಕಾಣಿಸಿದ್ರೆ ತಮ್ಮ ಕಿಚ್ಚ ಕಾಣಿಸಿದ್ರ? ನನಗೆ ಪಚ್ಚ ಕಿಚ್ಚ ಇಬ್ರು ಕಾಣಿಸಿದ್ರು. ನಾವು ಮನೇಲಿ ದಿನ ನೋಡ್ತಾ ಇರ್ತೀವಿ ಪಚ್ಚ ಕಿಚ್ಚನ್ನ. ಸೊ ಕಿಚ್ಚನೂ ಕಾಣಿಸಿದ್ರು, ಪಚ್ಚನೂ ಕಾಣಿಸಿದ್ರು. ನಿಮ್ಮೆಲ್ಲರಿಗೂ ಏನ್ ಕಾಣಿಸಿದ್ರು ಅದು ನನಗೆ ಗೊತ್ತಾಗ್ಬೇಕು ಈಗ ಅಷ್ಟೇ. ಪಚ್ಚ ಕಾಣಿಸಿದ್ರ, ಕಿಚ್ಚ ಕಾಣಿಸಿದ್ರ? ಫಸ್ಟ್ ಅವನಿಗೆ ಆ ಬಿರುದು ಕೊಟ್ಟಾಗ ಜೂನಿಯರ್ ಕಿಚ್ಚ ಅಂದಾಗ ನನ್ನ ಮನ್ಸಲ್ಲಿ ಒಂದು ಭಯ ಇತ್ತು. ಆತ ಯಾಕೆ ಕಿಚ್ಚ ಇಸ್ ಸೂಪರ್ ಒಂದು ಟ್ಯಾಲೆಂಟ್. ಅವನಿಗೆ ಅಭಿನಯ ಚಕ್ರವರ್ತಿ ಅದೆಲ್ಲ ಬಂದಾಗ ಕಿಚ್ಚ ವಾಸ್ ಒನ್ ಟೈಟಲ್ ಬಟ್ ಫಸ್ಟ್ ಟೈಮ್ ಅದು ಕೊಟ್ಟಾಗ ನನಗೆ ಸ್ವಲ್ಪ ಭಯ ಇತ್ತು, ಇವನು ನಿಭಾಯಿಸ್ತಾನ ಅದನ್ನ ಮುಂದೆ ತಗೊಂಡು ಹೋಗ್ತಾನ ಅಂತ. ಸೊ ನಾನು ಶೂಟಿಂಗ್ ಹೋದಾಗ ಒನ್ಸ್ ಆರ್ ಟ್ವೈಸ್ ನಾನು ಹೋಗಿದ್ದೀನಿ ಅಷ್ಟೇ. ನನ್ಗೆ ಅಷ್ಟು ಹೋಗಕ್ಕೆ ಬಿಟ್ಟೇ ಇರಲಿಲ್ಲ. ದೀಪ ಆಗಲಿ ಪಾಪ ಈ ಸರ್ ಇವ್ರೊಬ್ಬರೇ ಪರ್ಮಿಷನ್ ತಗೊಂತೆ ನಾನು ಬರ್ಬೋದಾ ಅಂತ. ಸೊ ಅವಾಗ ನನಗೆ ಅದು ಅನಿಸ್ತಾ ಇರಲಿಲ್ಲ. ಬಟ್ ಆ ಫಸ್ಟ್ ಶಾರ್ಟ್ ನಾನು ಅದು ಕ್ಲೈಮ್ಯಾಕ್ಸ್ ಆಗಿದ್ದು, ಫಸ್ಟ್ ಫೈಟ್ ಸೀನ್ಸ್ ಆಗಿದ್ದು ಮನೇಲಿ ನೋಡಿದಾಗ ಸ್ಕ್ರೀನಲ್ಲಿ that day I thought yes, Kacha has arrived. ಸ್ವಂತ ಮಗನೇ. ನಾನು ಹೆತ್ತ ತಕ್ಷಣನೇ ನಾನು ತಾಯಿ ಆಗ್ತೀನಿ ಅನ್ನೋದೇ ಒಂದು ಅಲ್ಲ. ಹೆತ್ತವರು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಪ್ರಿಯ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಸೇರಿ ಸಾಕಿದ್ದು ಮಗು ಶ್ರೇಯಾ ಅನ್ಸುತ್ತೆ. ಹಾಗಾಗಿ ನಾನು ಒಬ್ಬಳೇ ಅದನ್ನ ಬಿರುದು ತಗೊಳ್ಬೇಕು ಅನ್ನೋದು ತಪ್ಪು. ನಾನು ಇವತ್ತು ಹೇಳೋದಾದ್ರೆ ಸಂಚಿತಲ್ಲಿ ಏನೇ ಒಂದು ಒಳ್ಳೆ ಗುಣ ಕಾಣ್ಬೋದು, ವಿನಯತೆ ಕಾಣ್ಬೋದು, ಅದು ನಮ್ಮ ತಾಯಿಯಿಂದ ಬಂದಿರೋದು. ನನ್ನ ತಾಯಿಯಿಂದ ನಮಗ್ ಬಂದಿರೋದು. ಹೇಳ್ತಾರೆ ಅಯ್ಯೋ ಥ್ರೂ ಮದರ್ ನಿನಗ್ ಬಂದಿದೆ ಅಂತ. ಇಲ್ಲ, ಅಮ್ಮ ಹೆಸರಿಗೆ ಹ್ಯೂಜ್ ರೋಲ್ ಅವ್ರನ್ನ ಮಾಡೋದು. ಅದಾದ್ಮೇಲೆ ಮದುವಾಗಿ ಬಂದದ್ದು ಇದು ಇನ್ನೊಂದು ತಾಯಿ. ಸೊ ನಾವೆಲ್ಲ ಸೇರಿ ಬೆಳೆಸಿದ ಮಕ್ಕಳು. ಸೊ ಹಂಗಾಗಿ ಸಂಚಿತಿಗೆ ಇವಳು ತಾಯಿ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಅಟ್ಲೀಸ್ಟ್ ನನ್ನ ಕಡೆ 100%. ನನ್ನ ತಮ್ಮನ ಪಿಕ್ಚರ್ ಹುಚ್ಚ ನೋಡಿದಾಗ ಹುಚ್ಚಿ ಥರನೇ ಆಗ್ತಿದ್ದೆ.
ಇವತ್ತು ಸ್ವಲ್ಪ ಕಂಟ್ರೋಲ್ ಆಗತ್ತಿದ್ದೇನೆ ಬಿಕಾಸ್ ನೀವೆಲ್ಲ ಅದನ್ನ ಕ್ಯಾಪ್ಚರ್ ಮಾಡ್ತೀರಾ ನಗ್ತಾ ಬಟ್ ಹತ್ತಿರೋದಂತೂ ನಿಜ. ಅವ್ರದ್ದು ಆ ಮದ್ವೆ ಮನೆಯಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ ಅಂಡ್ ಹಿ ಗಿವ್ಸ್ ಅ ಲುಕ್ ಚೀಪ್ ಆಗಿ ತಿರುಗ್ತಾರೆ. ದಟ್ ನಾನು ಬಹಳಷ್ಟು ಸತಿ ನನ್ನ ಮನೇಲಿ ದುಃಖ ಆದಾಗ ಅವ್ನು ಹೇಳ್ಕೊಳಲ್ಲ ಯಾವ್ದು ಆ ಲುಕ್ ನಾನು ಬಹಳಷ್ಟು ಅದು ನಾನು ಪರದೆ ಮೇಲೆ ನೋಡಿದಾಗ ಅದು somewhere mixing. So that was once the climax. It's like I see. ನಿಮಗೆ ಇಷ್ಟ ಆಯ್ತಾ ಮೇಡಮ್ ನಿಮ್ಮ ಮಗ ಸಿನಿಮಾ ಇಂಡಸ್ಟ್ರಿ ಕಡೆ ಬರ್ಬೇಕು ಅನ್ನೋದು? ನನಗೆ ಬೇರೆ ಚಾಯ್ಸ್ ಇರ್ಲಿಲ್ಲ ಸರ್. ಸೊ ನನಗೆ ಅವ್ನು ಡಾಕ್ಟರ್ ಆಗ್ಬೇಕಿತ್ತು ಅಂತ ಬಹಳ ಆಸೆ ಇತ್ತು. ಸೊ ನನ್ನ ತಮ್ಮ ಹೇಳ್ದ ಅವ್ನ್ ಆಕ್ಟರ್ ಆಗ್ಲಿ ದಿನಕ್ಕೊಂದು ಡಾಕ್ಟರ್ ಆಗ್ತಾನೆ, ಒಂದು ಇನ್ಸ್ಪೆಕ್ಟರ್ ಆಗ್ತಾನೆ, ಲಾಯರ್ ಆಗ್ತಾನೆ. ಸೊ ಚಾಯ್ಸ್ ನಿನಗೆ ಕಡಿಮೆನೇ ಇಲ್ಲ. ಸೊ ನಿನ್ನ ಮಗನ ಎಲ್ಲಾ ಇದ್ರಲ್ಲೂ ನೋಡ್ಬೋದು. ಸೊ ಸುಮ್ಮನೆ ಹೂ ಅನ್ನೋ ಅಂತ. ಸೊ ನನಗೆ ನಿಜವಾಗ್ಲೂ ಆಸೆ ಇರ್ಲಿಲ್ಲ. ನನ್ಗೆ ಅವ್ನು ಡಾಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ. ಬಟ್ ಇವತ್ತು ಐ ಫೀಲ್ that decision was my brother at that day. 10 ವರ್ಷ ಸ್ಟ್ರಗಲ್ ನಡೆದಿರೋ ಹಾಗೆ ಬೇರೆ ಬೇರೆ ಹೇಗಿತ್ತು ನಿಮ್ಮ ಹತ್ರ ಹೇಗೆ ಶೇರ್ ಮಾಡ್ಕೋತಿದ್ರಿ? ಅವ್ನು ಶೇರ್ ಅಷ್ಟು ಮಾಡ್ಕೊಳ್ಳೋದಿಲ್ಲ ಎಲ್ಲದನ್ನು. ಬಟ್ ಒಂದು ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮಾಣಿಕ್ಯದಲ್ಲಿ ಮಾಡಿದಾಗ ನಾನು ಅವ್ರದ್ದು ಸೆಟ್ಟಿಗೆ ಹೋದ್ವಿ. ಮಾಣಿಕ್ಯ ಸೆಟ್ಟಿಗೆ ಯಾರಿಗೂ ಗೊತ್ತಿರಲಿಲ್ಲ ಸಂಚಿತ್ ಅವ್ರ ಅಕ್ಕನ ಮಗ ಅಂತ. ಸೊ ನಾನ್ ಹೋದೆ ಚಿತ್ರಶನ ಬನ್ನಿ ಸುಜಾತ ಒಳಗೆ ಹೋಗೋಣ. ನಾನು 2 ತಿಂಗಳ ಮೇಲೆ ನನ್ನ ಮಗನ ನೋಡಿದ್ದೆ. ಸೊ ನಾನು ಓಡ್ ಹೋಗಿ ಗಟ್ಟಿ ಇಟ್ಕೊಂಡ್ಬಿಟ್ಟೆ ಸಂಚಿತ್. ಸೊ ಚಿತ್ರಶನ ನನಗಿನ್ನೂ ಹೇಳಿದ್ರು ನೀವೇನು ಹೋಗೊಂದು ಏಡಿನೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಅಂತ. ಸರಿ ಏಡಿನೋ ಬೀಡಿನೋ ಗೊತ್ತಿಲ್ಲ ನನ್ನ ಮಗ ಅಂತ. ಸೊ ಅವತ್ತು ಎಲ್ಲರಿಗೂ ಗೊತ್ತಾಗಿದ್ದು ಅದು ಸಂಚಿತ್ ಅವರು ಸುದೀಪ್ ಅವ್ರ ಅಕ್ಕನ ಮಗ. ಸೊ ಅವ್ರಿಗೆ ಏನೇ ಎಂಕರೇಜ್ಮೆಂಟ್ ಕೊಟ್ಟಿದ್ರು ಇಟ್ಸ್ ಲೈಕ್ ಫ್ರಮ್ ದ ಸ್ಕ್ರಾಚ್. ನೀನು ಒಂದು ಹೀರೋ ಆಗಿ ಹೀರೋ ಅಕ್ಕನ ಮಗ ಹೆಂಗಾಗ ಎಂಟ್ರಿ ಕೊಡಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗು ಎಲ್ಲದನ್ನು ಟೆಕ್ನಿಕಲಿ ಸಂಚಿತ್ ಏನ್ ಕಲ್ತಿದ್ದಾನೆ ಅದು ನಮ್ಗೆ 100% ಸುದೀಪ್ ಅವರು. ಸೊ ಅವನಿಗೆ ಆ ಟ್ಯಾಲೆಂಟ್ ಸುದೀಪ್ ಅವತ್ತೇ ಕಂಡುಹಿಡಿದಿದ್ದು. ಅವ್ನು ಹೇಗೆ ಪಿಕ್ಚರ್ಸ್ ಆಗಿರ್ಲಿ, ಫೋಟೋಸ್ ಆಗಿರ್ಲಿ, ಹಿಸ್ ಆಂಗಲ್ಸ್ ವೇರ್ ಡಿಫ್ರೆಂಟ್, ಹಿಸ್ ಲೈಟಿಂಗ್ಸ್ ವೇರ್ ಡಿಫ್ರೆಂಟ್. ಸೊ ಹಂಗಾಗಿ ನಾನು ಎವ್ರಿ ಕ್ರೆಡಿಟ್ ಗೋಸ್ ಟು ಮೈ ಬ್ರದರ್ ಅಂಡ್ ನೌ ಟು ದ ಪ್ರೊಡ್ಯೂಸರ್ as well. ಸಿನಿಮಾ ಇಂಡಸ್ಟ್ರಿ ಬಂದಿದ್ದೀರಾ, ಮಗನಿಗೆ ಸಜೆಷನ್ ಕೊಡೋರು ಏನ್ ಕೊಡ್ತೀರಾ? ಸಿನಿಮಾ ನಾನು ಒಂದೇ ಹೇಳೋದು, ಕಷ್ಟಪಟ್ಟು ದುಡಿ, ನ್ಯಾಯವಾಗಿ ಕಾರ್ಯ ಅಷ್ಟೇ. ಉಳಿದಿದ್ದು ದೇವ್ರ ಇಚ್ಛೆ. ಇಡೀ ಫ್ಯಾಮಿಲಿಗೆ ಅಮ್ಮ ಅಂದ್ರೆ ಎಮೋಷನ್. ಇಡೀ ಫ್ಯಾಮಿಲಿ ಸೊ ಮೊಮ್ಮಗನ್ನ ಈ ಸಿನಿಮಾನ ಅವನು ತುಂಬಾ ವೇಟ್ ಮಾಡ್ತಾ ಇರ್ಬೇಕು. ವೇಟ್ ಮಾಡಿದ್ದೆ. ಅವ್ರದ್ದು ಇದು ದೊಡ್ಡ ಕನಸು. ಅವರು ಮೊಮ್ಮಗನ್ನ ದೊಡ್ಡ ಪರ್ದೆ ಮೇಲೆ, ಯಾಕಂದ್ರೆ ಮಗನ ತುಂಬಾ ಸತಿ ನೋಡಿದ್ದಾನೆ. ಸೊ ಅದನ್ನ ನೋಡಿದಾಗೆಲ್ಲ ಮನೆಗೆ ಬಂದಾಗ ನನಗಾಗ್ಲಿ ಪ್ರಿಯಂಗಾಗ್ಲಿ ಹೇಳ್ತಾರೆ ಸಂಚಿತ್ ನಾನು ಸ್ಕ್ರೀನ್ ಮೇಲೆ ನೋಡ್ಬೇಕಡೆ ಅಂತ. ಸೊ ಅದು ಅವ್ರಿಲ್ಲ. ಬಟ್ ನಮ್ ಪ್ರಕಾರ ನಮ್ಮೆಲ್ಲರಿಗೂ ಅನ್ಸುತ್ತೆ ಅಮ್ಮ ಇವತ್ತು ಇದ್ದಾರೆ, ಇದೇ ಇದ್ದಾರೆ. ಒಂದ್ ಸಿನಿಮಾ ಬಿಟ್ಟು ಅಮ್ಮನಿಗೆ ಅಂತ ಹೇಳಿ ಬೆಳಗ್ಗೆ ನಾವು ಹೊರಡಕ್ಕೆ ಮುಂಚೆ ಆಗ್ಲಿ ಅಮ್ಮನಿಗೆ ಪೂಜೆ ಮಾಡಿ ಎಲ್ಲ ಮಾಡಿ ಹೋಗ್ಬೇಕು. ಸೊ ಈಗ ಅಮ್ಮನ ಆಶೀರ್ವಾದ ಅಷ್ಟೇ. ಅವನೇ ಬೆಳೆಸಿದ ಮಗ. ನಾನು ಮುಂಚೆನೇ ಹೇಳಿದೆ, ನಾನು ಹೆತ್ತಿದ್ದೀನಿ ಸಾಕಿ ಸಲಗಿ ಬೆಳೆಸಿದ್ದು ನನ್ನ ತಂದೆ ತಾಯಿ, ತಮ್ಮ ಮದುವೆ ಆದ್ಮೇಲೆ ಇವ್ರು ನಮ್ಮ ಅಕ್ಕ ಎಲ್ಲರೂ ಬೆಳೆಸಲಾಗಿದೆ. ಇವತ್ತು ಆ ಪಟ್ಟ ಬಂದಾಗ ನನಗೆ ಅದೊಂದು ಭಯ ಇದೆ, ಇನ್ನೂ ಇದೆ. ಅವ್ನ ಆ ದಾರಿ ಹೋಗ್ಬೇಕು. ಬಿಕಾಸ್ ನಾನು ನೋಡಿರೋ ಪ್ರಕಾರ ನೀವು ಕಷ್ಟ ಪಡೋದನ್ನ ನಾವು ತೆರೆ ಮೇಲೆ ನೋಡ್ತೀರ. ಅವ್ನು ಕಷ್ಟಪಟ್ಟು ಮನೆಗೆ ಬಂದದ್ದು ನೋವನ್ನು ನಾವು ನೋಡಿದ್ವಿ. ಆ ನೋವು ನಾನು ಸಂಚಿತಲ್ಲಿ ನೋಡಿದ್ವಿ. ಮೈಕೈ ನೋವಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು. ಬಟ್ ನಾನು ಇವತ್ತಿಗೂ ನಾನು ಅವ್ರಿಗೆ ಅದೇ ನ್ಯಾಯವಾಗಿ ಮಾಡಿದ್ರೆ ಕಷ್ಟಕ್ಕೆ ಅದಕ್ಕೆ ತಕ್ಕಷ್ಟು ಫಲ ದೇವರು. ಎಕ್ಸಾಂಪಲ್